ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಈಗಾಗಲೇ ನಾನು ಭಾರತದಲ್ಲಿ ಪೋರ್ಚುಗೀಸರು ಅಥವಾ ನಮ್ಮ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ತರಗತಿ ಮಾಡಿದ್ದೇನೆ. ಈಗ ಮೇನ್ ಇಂಪಾರ್ಟೆಂಟ್ ಆಗಿ ಭಾರತದಲ್ಲಿ ಪೋರ್ಚುಗೀಸರು ಯಾವ ರೀತಿ ನೆಲೆಯನ್ನು ಮಾಡಿದರು ಅಥವಾ ಭಾರತದಲ್ಲಿ ಹೇಗೆ ಉಳ್ಕೊಳ್ಳಲಾಯಿತು ಅದನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನಪ್ಪ ಕೇಳ್ಬೋದು ಅಂತಂದರೆ, ಭಾರತಕ್ಕೆ ಬಂದ ಪ್ರಥಮ ಐರೋಪ್ಯರು ಯಾರು ಅಂತ ಕೇಳಿದರೆ ಅವರು ಪೋರ್ಚುಗೀಸರಾಗಿರ್ತಾರೆ. ಪ್ರಾಚೀನ ಕಾಲದಲ್ಲಿ ಭಾರತ ತನ್ನಲ್ಲಿದ್ದ ಅಪಾರವಾದ ಸಂಪತ್ತಿನಿಂದ ಜಗತ್ತಿನೆಲ್ಲೆಡೆ ಹೆಸರುವಾಸಿ ಆಗಿರ್ತಿತ್ತು. ಆವಾಗ ಆ ಒಂದು ಕಾರಣದಿಂದಾಗಿ ಭಾರತದ ಸಾಂಬಾರು ಪದಾರ್ಥಗಳಿಗೆ ಯುರೋಪ್ನಲ್ಲಿ ಏನಿತ್ತು, ಬಹಳ ಬೇಡಿಕೆ ಇತ್ತು. ಪ್ರಿನ್ಸ್ ಆಫ್ ನೇವಿಗೇಟರ್ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪೋರ್ಚುಗಲಿನ ರಾಜಕುಮಾರ ಹೆನ್ರಿ, ನೋಡಿ ಯಾರು ಇದ್ದರು ಅಲ್ಲಿ ರಾಜ ಅಂತ ಕೇಳಿದರೆ ಅಲ್ಲಿ ಹೆನ್ರಿ ಎಂಬತಕ್ಕಂಥ ಒಂದು ಪ್ರಿನ್ಸ್ ಆಫ್ ನಾವಿಗೇಟರ್ ಎಂಬತಕ್ಕಂಥ ಒಂದು ಹೆಸರುವಾಸಿಯಾಗಿದ್ದ ಪೋರ್ಚುಗಲಿನ ರಾಜಕುಮಾರ ಇದ್ದ. ಇವನು ವಿಶ್ವದ ಹೊಸ ಪ್ರದೇಶಗಳನ್ನು ಪತ್ತೆ ಹಚ್ಚಲು ಹಣಕಾಸಿನ ನೆರವನ್ನು ಒದಗಿಸಿಕೊಡ್ತಾನೆ. ಆ ಒಂದು ಕಾರಣಕ್ಕಾಗಿ ಭಾರತಕ್ಕೆ ಇಲ್ಲಿ ಏನು ಒದಗಿಸಿಕೊಟ್ಟಿರೋ ಕಾರಣದಿಂದಾಗಿ ಪೋರ್ಚುಗಲ್ ನಾವಿಕ ಬರ್ತಲೋಮಿಯೋ ಡಯಾಸ್ ಎಂಬತಕ್ಕಂಥವನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು 1487ರಲ್ಲಿ ಶುರು ಮಾಡ್ತಾನೆ. ಆದರೆ ಅವನೇನು ಮಾಡ್ತಾನೆ ಅಂತಂದರೆ, ಆಫ್ರಿಕಾದ ದಕ್ಷಿಣ ತುದಿಯನ್ನು ತಲುಪಿ ಅದಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಎಂಬತಕ್ಕಂಥ ಒಂದು ಹೆಸರನ್ನು ಕೊಡ್ತಾನೆ. ನೀವು ಸರ್ಚ್ ಮಾಡಿದಿರಿ ಅಂತಂದರೆ ಕೇಪ್ ಆಫ್ ಗುಡ್ ಹೋಪ್ ನಿಮಗೂ ಕೂಡ ಸಿಗುತ್ತದೆ. ಅದು ಆಫ್ರಿಕಾದ ತುದಿಯ ಒಂದು ಪ್ರದೇಶ. ಓಕೆನಾ. ಈ ಒಂದು ಕೇಪ್ ಆಫ್ ಗುಡ್ ಹೋಪ್ ಭೂಷಿರ ಅಂತ ಇಲ್ಲಿ ಹೆಸರನ್ನು ಇಡ್ತಾನೆ. ನೆಕ್ಸ್ಟ್ ಅದಾದ ಬಳಿಕ ವಾಸ್ಕೋ ಡಿ ಗಾಮ ಏನಿದ್ದಾನೆ, ಅವನು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ನಾವಿಕ ಆಗಿರ್ತಾನೆ. ಇವನು 1497ನೇ ಇಸ್ವಿಯಲ್ಲಿ ಜುಲೈನಲ್ಲಿ ಪೋರ್ಚುಗಲ್ನ ಲಿಸ್ಬನ್ನಿಂದ ಹೊರಡ್ತಾನೆ. ಆದರೆ ವಾಸ್ಕೋ ಡಿ ಗಾಮ ಕೇಪ್ ಆಫ್ ಗುಡ್ ಹೋಪ್ ಭೂಷಿರವನ್ನು ತಲುಪಿ ನಂತರ ಮೊಜಾಂಬಿಕ್ ಚಾನಲ್ ಎಂಬತಕ್ಕಂಥದ್ದನ್ನು ತಲುಪಿ ಅಲ್ಲಿಂದ ಪೂರ್ವಕ್ಕೆ ಸಂಚರಿಸಿ ಅರಬ್ ನಾವಿಕನ ಒಬ್ಬನ ಒಂದು ಸಹಾಯದಿಂದ ಅರಬ್ಬಿ ಸಮುದ್ರದ ಮೂಲಕ 1498ನೇ ಇಸ್ವಿ ಮೇ 20ನೇ ತಾರೀಕು, ನೋಡಿ 1498 ಮೇ ತಿಂಗಳಿನಲ್ಲಿ ಇವನು ಭಾರತದ ಕಲ್ಲಿಕೋಟೆಗೆ ಇಲ್ಲಿ ತಲುಪ್ತಾನೆ. ಅಲ್ಲಿ ಇದ್ದಾಗ ನಮ್ಮ ಒಂದು ಜಾಮೋರಿನ್ ಎಂಬತಕ್ಕಂಥ ಒಂದು ಭಾರತದ ರಾಜ ಇವನಿಗೆ ಹೆಲ್ಪ್ ಮಾಡಿ ಅಥವಾ ಇಲ್ಲಿ ಇವನಿಗೆ ವಂದನೆಗಳನ್ನು ಅಥವಾ ಇವನಿಗೆ ಬರಮಾಡ್ಕೊಳ್ತಾನೆ ಅಂತ ನಾವು ಇಲ್ಲಿ ನೋಡಬಹುದು. ಇವನಿಗೆ ಅಲ್ಲಿನ ಒಂದು ಹಿಂದೂ ದೊರೆ ಜಾಮೋರಿನ್, ನೋಡಿ ಇಲ್ಲಿ ಇದೆ, ಭವ್ಯ ಸ್ವಾಗತವನ್ನು ನೀಡ್ತಾನೆ. ಮೊಟ್ಟ ಮೊದಲ ಬಾರಿ ವ್ಯಾಪಾರದ ಉದ್ದೇಶಕ್ಕಾಗಿ ಇಳಿತಾನೆ ಇಲ್ಲಿ. ಈ ಮೂಲಕ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಯುರೋಪಿಯನ್ನರಲ್ಲಿ ಮೊದಲಿಗೆ ಯಾರಪ್ಪ ಆಗ್ತಾನೆ ಅಂತ ಅಂದರೆ ಇವನು ವಾಸ್ಕೋ ಡಿ ಗಾಮ ಇಲ್ಲಿ ಆಗ್ತಾನೆ. ನೋಡಿ, ಭಾರತಕ್ಕೆ ಮೊದಲು ಕಾಲಿಟ್ಟಿರ್ತಕ್ಕಂಥ ಒಂದು ಏನು ಯುರೋಪರು ಯಾರು ಅಂತ ಕೇಳಿದರೆ ಪೋರ್ಚುಗೀಸರಾಗಿರ್ತಾರೆ. ಮೊದಲು ಯಾರಪ್ಪ ಮಾಡಿದ್ದು ಅಂತಾರೆ ವಾಸ್ಕೋ ಡಿ ಗಾಮ 1498ರಲ್ಲಿ ಮೇ ತಿಂಗಳಿನಲ್ಲಿ. ಅದು ಕೂಡ ನಿಮಗೆ ಗೊತ್ತಿರಬೇಕು. ವಾಸ್ಕೋ ಡಿ ಗಾಮ 3 ತಿಂಗಳ ವಾಸ್ತವ್ಯದ ನಂತರ 1948 ಆಗಸ್ಟ್ನಲ್ಲಿ 1948 ಅಲ್ಲ, ಇದೇನಪ್ಪ ಅಂತಂದರೆ 1498, ಇದು ಉಲ್ಟಾಗಿದೆ. 1498 ಆಗಸ್ಟ್ನಲ್ಲಿ ಪೋರ್ಚುಗಲ್ಗೆ ನೀವು ಹಿಂತಿರುಗ್ತಾನೆ. ನೆಕ್ಸ್ಟ್ ವಾಸ್ಕೋ ಡಿ ಗಾಮನ ಒಂದು ಯಶಸ್ಸಿನಿಂದ ಪ್ರೇರಿತನಾದ ಒಂದು ಪೋರ್ಚುಗೀಸರು ಏನು ಕೇಬ್ರಾಲ್ ಎಂಬತಕ್ಕಂಥದ್ದನ್ನು ಇಲ್ಲಿಗೆ ಕಳಿಸ್ತಾನೆ. ಈ ಒಂದು ನೌಕಾಯಾನವನ್ನು ವ್ಯವಸ್ಥೆಗೊಳಿಸ್ತಾನೆ. ಇದರ ಫಲವಾಗಿ 1500 ಸೆಪ್ಟೆಂಬರ್ನಲ್ಲಿ ಕೇರಳದ ಕಲ್ಲಿಕೋಟೆನ ಇಲ್ಲಿ ತಲುಪ್ತಾನೆ. ವಾಸ್ಕೋ ಡಿ ಗಾಮ 1501ರಲ್ಲಿ ಮತ್ತೆ ಭಾರತಕ್ಕೆ ಬರ್ತಾನೆ. ಮತ್ತೆ ಇಲ್ಲಿ ಕಲ್ಲಿಕೋಟೆಗೆ ಇಳ್ಕೊಂಡು ಕೊಚ್ಚಿನ್, ಕಲ್ಲಿಕೋಟೆ ಮತ್ತು ಕಣ್ಣಾನೂರುಗಳಲ್ಲಿ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳನ್ನು ಇಲ್ಲಿ ಸ್ಥಾಪನೆಯನ್ನು ಇವನು ಮಾಡ್ತಾನೆ ಅಂತ. ಓಕೆನಾ. ನಮ್ಮ ಒಂದು ಪೋರ್ಚುಗೀಸರ ಒಂದು ವ್ಯಾಪಾರ ಕೇಂದ್ರಗಳು, ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂತ ಕೇಳಿದರೆ ಕೊಚ್ಚಿನ್ ಎಂಬತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಕೊಚ್ಚಿನ್, ಕಲ್ಲಿಕೋಟೆ ಮತ್ತು ಕಣ್ಣಾನೂರುಗಳಲ್ಲಿ ವ್ಯಾಪಾರ ಕೇಂದ್ರ ಯಾರ್ದಿದ್ವು ಅಂತ ಕೇಳಿದರೆ ಪೋರ್ಚುಗೀಸರದು. ಓಕೆನಾ. ನೆಕ್ಸ್ಟ್ ಅದಾದ ಬಳಿಕ ವಾಸ್ಕೋ ಡಿ ಗಾಮ 1501ರಲ್ಲಿ 2ನೇ ಬಾರಿಗೆ ದೊಡ್ಡ ನೌಕಾಪಡೆಯೊಂದಿಗೆ ಕಲ್ಲಿಕೋಟೆಗೆ ಬಂದಿಳಿದಾನೆ. ಇವನು ಕೊಚ್ಚಿನ್, ಕಲ್ಲಿಕೋಟೆ ಮತ್ತು ಕಣ್ಣಾನೂರುಗಳಲ್ಲಿ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆಯನ್ನು ಕೂಡ ಇವನು ಮಾಡ್ತಾನೆ ಅಂತ. ನೆಕ್ಸ್ಟ್ ಇಲ್ಲಿ ಪೋರ್ಚುಗೀಸರ ವರ್ತನೆ, ಅನಾಗರಿಕತೆ ಮತ್ತು ದುರಾಸೆಗಳಿಂದ ಬೇಸತ್ತ ಜಾಮೋರಿನ್ ರಾಜ ಅರಬ್ಬರ ಪ್ರೇರಿತನಾಗಿರೋದ್ರಿಂದ ಪೋರ್ಚುಗೀಸರ ಮೇಲೆ ಆಕ್ರಮಣ ಮಾಡ್ತಾನೆ. ಅಂದರೆ ಅವನು ಪೋರ್ಚುಗೀಸರು ಬರೀ ಅವ್ರು ದುಡ್ಡು ತೊಗೊಂಡು ಹೋಗ್ತಾ ಇರೋ ಕಾರಣದಿಂದಾಗಿ ಅವರಿಗೆ ಜಾಮೋರಿನಿಗೆ ತೊಂದರೆ ಆಗೋ ಕಾರಣದಿಂದಾಗಿ ಅರಬ್ಬರ ಜೊತೆಗೆ ಒಗ್ಗೂಡಿ ಇವನೇನು ಮಾಡ್ತಾನೆ, ಪೋರ್ಚುಗೀಸರ ಜೊತೆಗೆ ಯುದ್ಧ ಮಾಡಲು ಶುರು ಮಾಡ್ತಾನೆ. ಆದರೆ ಒಂದು ಆ ಆಕ್ರಮಣದಲ್ಲಿ ಏನು ಮಾಡ್ತಾನೆ, ಜಾಮೋರಿನ್ ಪೋರ್ಚುಗೀಸರ ಜೊತೆ ಸೋಲ್ತಾನೆ. ಅದಕ್ಕಾಗಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಇವನು ಪೋರ್ಚುಗೀಸ್ ಮೊದಲ ಒಂದು ಗವರ್ನರ್ ಇಲ್ಲಿ ಭಾರತಕ್ಕೆ ಬರ್ತಾನೆ. 1505ರಲ್ಲಿ ಪ್ರಥಮ ಪೋರ್ಚುಗೀಸ್ ಗವರ್ನರ್ ಇವನು. ಮೊಂಬಾಸವನ್ನು ಗೆದ್ದು ಕೊಚ್ಚಿನಿಗೆ ಬಂದು ತಲುಪ್ತಾನೆ. ಅಂಜದೀವ್ ಮತ್ತು ಈಜಿಪ್ಟಿಯನ್ ಪಡೆಗಳನ್ನು ಡಿಯೋ ಎಂಬಲ್ಲಿ ಸಂಪೂರ್ಣವಾಗಿ ನಾಶಗೊಳಿಸಿದಂತ ಕೊಟ್ಟಿದ್ದಾರೆ. ಮತ್ತು ಹಾಟೆಂಟಗಾರ ಸಂಗಡ ಯುದ್ಧ ಮಾಡಿ ಕೊಲೆಗೀಡಾದಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇವನು ಕೂಡ 1509ರಲ್ಲಿ ಇವನು ಸಾಯ್ತಾನೆ. ನೆಕ್ಸ್ಟ್ ಇವನು ಕೊಚ್ಚಿನ್, ಕಣ್ಣಾನೂರು ಮತ್ತು ಅಂಜದೀವುಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್ 2ನೇ ಗವರ್ನರ್ ಯಾರಪ್ಪ ಅಂತಂದರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಇವನೇನಪ್ಪ ಅಂತಂದರೆ ಭಾರತದಲ್ಲಿ ಪೋರ್ಚುಗೀಸರ ಪ್ರಾಬಲ್ಯಕ್ಕೆ ವಾಸ್ತವವಾಗಿ ಬುನಾವ ಹಾಕಿದವನು ಇವನೇ. ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ 2ನೇ ಒಂದು ಗವರ್ನರ್ ಆಗಿರ್ತಾನೆ. ಇವನು ಮಾರ್ಚ್ 1510ರಲ್ಲಿ ಬಿಜಾಪುರ ಆದಿಲ್ ಶಾನಿಂದ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ನೆಕ್ಸ್ಟ್ ಗೋವಾದಲ್ಲೊಂದು ಸೆನೆಟನ್ನು ಕೂಡ ಇವನು ಸ್ಥಾಪನೆ ಮಾಡ್ತಾನೆ ಮತ್ತು ಮಲಬಾರ್ ದಂಡೆ ಗುಂಟ ವ್ಯಾಪಾರದ ಹತೋಟಿಯನ್ನು ಇವನು ಪಡ್ಕೊಳ್ತಾನೆ ಅಂತ. ನೆಕ್ಸ್ಟ್
ನೆಕ್ಸ್ಟ್ ಇಲ್ಲಿ ಪೇಗು, ಕೊಚ್ಚಿನ್, ಚೀನಾ, ಸಯಾಮ್ ಮತ್ತು ಜಾವಾಗಳೊಂದಿಗೆ ಮೈತ್ರಿ ಅಂತ ಸಂಬಂಧವನ್ನು ಇವನು ಸ್ಥಾಪನೆ ಮಾಡ್ತಾನೆ. ಮತ್ತು ಇಲ್ಲಿ ಇವನು ಕೊನೆಯದಾಗಿ 1566ರಲ್ಲಿ ಗೋವಾದಲ್ಲಿ ಇವನು ನಿಧನವನ್ನು ಹೊಂದುತ್ತಾನೆ ಅಂತ. ಇವನು 2ನೇ ಗವರ್ನರ್. ಕಾಲ ಕಳೆದಂತೆ ಗೋವಾ, ದೀವ್, ದಾಮನ್ ಮತ್ತು ಹೊರತುಪಡಿಸಿ ಉಳಿದೆಲ್ಲ ಕೋಟೆಗಳ ಮೇಲೆ ಹಿಡಿತವನ್ನು ಕಳೆದುಕೊಳ್ತಾರೆ. ನೆಕ್ಸ್ಟ್ 1961ರವರೆಗೆ ಪೋರ್ಚುಗೀಸರ ಅಧೀನದಲ್ಲಿ ಇರ್ತವೆ ಗೋವಾ. ನೆಕ್ಸ್ಟು ಇದು 1961 ಆಪರೇಷನ್ ವಿಜಯ್ ಮುಖಾಂತರ ಏನಾಗ್ತದೆ, ಈ ಒಂದು ಗೋವಾ ಏನಿದೆ ಅದು ನಮ್ಮ ಒಂದು ಭಾರತಕ್ಕೆ ಇಲ್ಲಿ ಸೇರ್ತದೆ ಅಂತ. ಇದು ಪೋರ್ಚುಗೀಸರಿಗೆ ಸಂಬಂಧಪಟ್ಟಂಥ ಒಂದು ಸಂಪೂರ್ಣ ಮಾಹಿತಿ. ಇದೇ ರೀತಿ ನಿಮಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ತರಗತಿಗಳು ಬೇಕು ಅಂತಂದರೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.